ನೀ ಮದುವೆ ವಿಷಯವಾಗಿ ಏನೆಲ್ಲ ಆಸೆ ಪಡ್ತಿದ್ರೋ ಅದನ್ನ ಅಪ್ಪ ನೆರವೇರಿಸ್ತಿದ್ದಾರಮ್ಮ. ನನ್ನ ಮನ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೇ ಮದುವೆ ಮಾಡಬೇಕು ಅಂತ ನೀವು ಆಸೆ ಪಟ್ಟಿದ್ರಿ. ಶ್ರೀಮಂತ್ ಅವರು ನನಗೆ ತುಂಬ ಇಷ್ಟ ಆಗಿದ್ದಾರಮ್ಮ. ಅಪ್ಪ ನನ್ನ ಎಷ್ಟು ಜೋಪಾನ ಮಾಡ್ತಾರೋ, ಎಷ್ಟು ಸಂತೋಷವಾಗಿ ನೋಡ್ಕೋತಾರೋ, ಶ್ರೀಮಂತ್ ಅವರು ಕೂಡ ನನ್ನ ಅಷ್ಟೇ ಪ್ರೀತಿಯಿಂದ ಸಂತೋಷದಿಂದ ನೋಡ್ಕೋತಾರಮ್ಮ. ಮದುವೆ ಆಗೋ ಹೆಣ್ಮಕ್ಳಿಗೆ ತವ್ರ ಮನೆ ಗಂಡನ ಮನೆ ಅಂತ 2 ಮನೆ ಇರುತ್ತೆ. ಆದರೆ ನನಗೆ ಮಾತ್ರ ಆ ಥರ ಇಲ್ಲ. ಹೌದಮ್ಮ, ನಾನು ಮದುವೆ ಆದಮೇಲೆ ನಮ್ಮ 2 ಕುಟುಂಬನೂ ಒಟ್ಟಿಗೆ ಒಂದೇ ಮನೇಲಿರೋಕೆ ಶ್ರೀಮಂತ್ ಅವ್ರು ಒಪ್ಕೊಂಡಿದ್ದಾರೆ. ಅಮ್ಮ, ನಾನು ಯಾರನ್ನೂ ಬಿಟ್ಟೋಗ್ತಿಲ್ಲ. ಅಪ್ಪ, ಅಮ್ಮ, ನಮ್ರತಾ, ಕಿಟ್ಟಿ, ಮಾವ, ಜಾನ್ವಿ, ವಿಭಾ, ಸಮರ್ಥ್ ಎಲ್ಲರೂ ಒಟ್ಟಿಗೆ ಒಂದೇ ಮನೇಲಿರ್ತೀವಿ. ಈ ಥರ ಒಳ್ಳೆ ಗುಣ ಯಾರಿಗಿರುತ್ತೆ ಹೇಳಿ? ಈ ಥರ ಒಳ್ಳೆ ಗುಣ ಇರೋ ಹುಡುಗನೇ ನನಗೆ ಗಂಡ ಆಗಿ ಬರ್ತಿದ್ದಾರೆ. ನಾವು ಮುಂದೆ ತುಂಬ ಸುಖವಾಗಿ ಜೀವನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಸದಾ ಇರುತ್ತೆ ಅಲ್ವಾ ಅಮ್ಮ? ಅತ್ತೆ, ನಿಮ್ಮ ಮಗಳು ಸಪ್ತಮಿನ ನಾನೇ ಮದುವೆ ಆಗ್ತಿರೋದು. ನಿಜ ಹೇಳಬೇಕು ಅಂದರೆ ಸಪ್ತಮಿನೂ ನನಗೋಸ್ಕರನೇ ಹುಟ್ಟಿದ್ದಾರೆ ಅನಿಸುತ್ತೆ. ಯಾಕೆ ಗೊತ್ತಾ, ಮದುವೆ ಆದಮೇಲೆ ನಾನು ಬೇರೆ ಮನೆ ಮಾಡಬೇಕು ಅಂತ ಹೇಳ್ತಿದ್ದಾಗೆ ನನ್ನ ಕಂಡೀಷನ್ಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಬಿಟ್ರು. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸಪ್ತಮಿ ಬರೀ ಈ ಜನ್ಮಕ್ಕಷ್ಟೇ ಅಲ್ಲ, 7 ಜನ್ಮಕ್ಕೂ ಸಪ್ತಮಿನೇ ನನಗೆ ಹೆಂಡತಿಯಾಗಿ ಬರಬೇಕು ಅಂತ ಆಸೆ ಆಗ್ತಿದೆ. ಈ ಆಸೆನ ನೀವೇ ನೆರವೇರಿಸ್ಬೇಕು ಅತ್ತೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದೊಂದೇ. ಇಲ್ಲ, ಇನ್ನೊಂದು ವಿಷಯ ಇದೆ. ಆ ವಿಷಯ ಏನಂದರೆ, ನಿಮ್ಮ ಯಜಮಾನ್ರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅತ್ತೆ. ಯಪ್ಪ, ಈ ಮುಂಚಿನ ಅದಕ್ಕೆ ತಡ್ಕೊಂಡಿದ್ರಿ ಅಂತಲೇ ಗೊತ್ತಿಲ್ಲ. ತೆತ್ತಿರ ಖರ್ಚಂತಾರೆ. ವಾಟರ್ ವೆಂಕಟಪ್ಪ ಅನ್ನೋ ಬದಲು ಟಾರ್ಚರ್ ವೆಂಕಟಪ್ಪ ಅಂತ ಹೆಸರಿಡ್ಬೇಕಿತ್ತು. ಒಂದು ಕಡೆ ಹೋದರೆ 10 ಕಡೆ ಮಾಡೋ ಖರ್ಚು ನಾವು ಒಂದೇ ಕಡೆ ಮಾಡಿಬಿಡ್ತಾರೆ ಅತ್ತೆ. ದುಡ್ಡನ್ನ ನಾವು ಸತ್ತ ಮೇಲೆ ತಗೊಂಡು ಹೋಗ್ತೀವ ಅಂತ ಕೇಳ್ಬೋದು, ಆದರೆ ಇರೋ ತನಕನಾರು ದುಡ್ಡು ಬೇಕಲ್ವ ಅತ್ತೆ? ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಇಲ್ಲೇ ಕೂರಿಸ್ಕೊಂಡು ಬುದ್ಧಿ ಹೇಳಿಯತ್ತೆ. ಮದುವೆ ಖರ್ಚು ಮಾಡಿಸಿ ನಮ್ಮನ್ನ ಕ್ಲೀನ್ ಕೃಷ್ಣಪ್ಪ ಮಾಡಿಬಿಟ್ಟಿದ್ದಾರೆ. ಮದುವೆ ಅದ್ದೂರಿಯಾಗಿ ನಡಿಬೇಕು, ಇದು ನನ್ನ ಹೆಂಡತಿ ಆಸೆ ಅಂತ ಎಲ್ಲ ತಪ್ಪನ್ನು ನಿಮ್ಮ ಮೇಲೆ ಹಾಕಿದ್ದಾರೆ ಅತ್ತೆ. ಈ ಮುಂಚೆನೂ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಬಿಡಿ. ನೀನೇನು ಬೇಡ್ಕೋತಾ ಇದ್ದಾನ ಇಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾನ? ಏನ್ ಬೇಡ್ಕೋತಾ ಇದ್ದಾನೆ? ನೀವು ಮದುವೆ ಇನ್ವಿಟೇಷನ್ ಕಾರ್ಡ್ ನೋಡ್ತೀರಾ ಅಂತ ಒಂದು ಮದುವೆ ಕಾರ್ಡ್ನ ಇಟ್ಟಿದ್ದಾರೆ. ಅದ್ರ ಬೆಲೆ 200 ರೂಪಾಯಿ ಆಯ್ತೆ. ಈಗ ಕಾರ್ಡ್ ಪೂಜೆ ಮಾಡಿಸೋಕೆ ನಾನು ಸಪ್ತಮಿ ಇಬ್ಬರೇ ಬಂದಿದ್ರೆ ನೀವು ಬರಬೇಡಿ ಹೋಗಿ ಅಂತಿದ್ರಾ? ಇಲ್ಲ ತಾನೇ. ನಿಮ್ಮ ಯಜಮಾನ್ರನ್ನು ಟೆಂಪೋ ಟ್ರಾವೆಲರ್ ಮಾಡಿಕೊಂಡು 2 ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ. ಬರೀ ಟಿ ಡೀಸೆಲ್ಗೆ 8,000 ಖರ್ಚಾಗಿದೆ. ಏನಾದರೂ ಬಾಡಿಗೆ ಅಯ್ಯೋ ಎಷ್ಟಾಗುತ್ತೋ ಏನೋ. ದೇವಸ್ಥಾನ ಕೊಡ್ಸೋಕೆ 25,000, ಆರತಿ ತಟ್ಟೆಗೆ 500 ರೂಪಾಯಿ. ದುಡ್ಡು ಒಳ್ಳೆ ನೀರು ಹರಿದಂಗೆ ಹರಿದೋಗ್ತಿದೆ, ಜೊತೆಗೆ ಜೇಬು ಹೊರ್ಕೊಂಡು ಹೋಗ್ತಿದೆ. ಇದು ಗೇಟ್ ಹಾಕಿ ನೀವೇ ನಿಲ್ಲಿಸ್ಬೇಕು. ಇಷ್ಟಾದರೂ ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನನಗೆ ಸಪ್ತಮಿ ಮೇಲಿರೋ ಪ್ರೀತಿ. ಜೊತೆಗೆ ಮದುವೆ ಆದಮೇಲೆ ಬೇರೆ ಮನೆ ಮಾಡೋದಕ್ಕೆ ಒಪ್ಕೊಂಡಿದ್ದು. ಆದರೂ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತಲ್ವ ಅತ್ತೆ? ದಯವಿಟ್ಟು ಈ ಥರ ಖರ್ಚು ಮಾಡಿಬಿಡಿ ಅಂತ ನೀವೇ ಕನ್ಸಲ್ಲಿ ಬಂದಾದರೂ ಬುದ್ಧಿ ಹೇಳಿ. ಬೇಕಿದ್ರೆ ಇಲ್ಲೇ ಕೂರಿಸ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಹೇಗಾದರೂ ಮಾಡಿ ನಿಮ್ಮ ಯಜಮಾನ್ರಿಂದ ಅವ್ರು ಮಾಡ್ತಿರೋ ಖರ್ಚಿಂದ ನನ್ನ ಬಚಾವ್ ಮಾಡಿಯತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ಮಂದಾರ, ನಮ್ಮ ಶ್ರೀಮಂತ ಬೇಡ್ಕೋತಾ ಇರೋದು ನೋಡಿದ್ರೆ ಗೌರಿನ ಮತ್ತೆ ಭೂಮಿಯಿಂದ ಕರ್ಕೊಂಡು ಬಂದ್ಬಿಡೋ ಹಾಗಿದೆಯಲ್ಲೇ. ಆ ಥರ ಆಳ್ತಾ ಇದ್ದಾನೆ. ಏನೇ ಕತೆ? ಅತ್ತೆ, ಅವ್ರ ಮಾವ ಜಾಸ್ತಿ ದುಡ್ಡು ಖರ್ಚು ಮಾಡಿಸ್ತಿದ್ದಾರೆ ಅಂತ ಅತ್ತೆ ಹತ್ರ ಕಂಪ್ಲೇಂಟ್ ಮಾಡ್ತಿರ್ಬೇಕು. ಇರ್ಬೋದು. ಎಷ್ಟೇ ಆದ್ರೂ ಅವ್ರ ತಾತನ್ ಕೂಡ ತಾನೇ ಬಂದಿರೋದು. ಜಿಪುಣ ಅಂದ್ರೆ ಜಿಪುಣ, ಮಹಾನ್ ಜಿಪುಣ. ಪ್ಲೀಸ್ ಅತ್ತೆ, ಪ್ಲೀಸ್. ಏನಾಯ್ತು?
ಯಾಕೆ ಅಳ್ತಿದ್ದೀರಾ?